ವೆಲ್ಕಮ್ ಬ್ಯಾಕ್. ಇವಾಗ ರಾಶಿಕಾ ಶೆಟ್ಟಿ ಅವ್ರನ್ನ ಕರ್ಕೊಂಡು ಹಿಂಗೆ ಸ್ವಲ್ಪ ನೈಟ್ ಔಟ್ ಹೋಗ್ತಾ ಇದೀವಿ. ಒಂದೇನೋ ಪೋಸ್ಟ್ ನೋಡ್ದೆ, ಹತ್ತಿದ್ದೀನಿ ನಾನು ಫೋಟೋ ನೋಡ್ಬಿಟ್ಟು. ಟ್ರೋಫಿ ತಗೊಂಡ್ ಬಂದಿಲ್ಲ, ಗ್ರ್ಯಾಂಡ್ ಫಿನಾಲೆ ತನಕ ಇರ್ಲಿಲ್ಲ ನಾನು. ಬಟ್ ಇವಾಗ ಸಿಕ್ತಿರೋ ಪ್ರೀತಿ ಅದಕ್ಕಿಂತ ದೊಡ್ಡದು. ನಾವು ಫಾತಿಮಾನ್ ಪೂರೈಸ್ತಾರ ಹೋಗ್ತಿದೀವಿ. ಹೊರಗಡೆ ಇರೋ ಲೈಫ್ಗೂ ಬಿಗ್ ಬಾಸ್ ಪ್ರಪಂಚಕ್ಕೂ ವಾಟ್ ಡಿಡ್ ಯು ಫೈಂಡ್ ಡಿಫರೆನ್ಸ್? ಸೊ ಇವಾಗ ನೀವು ಹೇಳಿದ್ರಲ್ಲ ಬ್ಯಾಡ್ ಬಾಲ್ ಅಂತ, ವಾಟ್ ಈಸ್ ದ ಬ್ಯಾಡೆಸ್ಟ್ ವರ್ಡ್ ದಟ್ ಯು ಕ್ಯಾನ್ ಯೂಸ್? ನಾನು ತುಂಬಾ ಕೋಪನೇ ಬರಲ್ಲ ನನಗೆ. ತಾಳ್ಮೆಗೆ ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ನಾನು. ಇವಾಗ ರಾಶಿಕಾಗೆ ಫುಲ್ ಸರ್ಪ್ರೈಸ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಟೈಟಲ್ ಮತ್ತೆ ತಮ್ಮನೇ ನೋಡಿರ್ತೀರಾ. ಎಸ್, ಇದೊಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಯಾಕಂದ್ರೆ ನಾವಿವತ್ತು ಹೋಗ್ತಾ ಇದೀವಿ ರಾಶಿಕಾ ಶೆಟ್ಟಿ ಅವ್ರ ಮನೆಗೆ, ರಾಶಿಕಾನ ವೆಲ್ಕಮ್ ಮಾಡೋದಕ್ಕೋಸ್ಕರ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಶಿಕಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ 12 ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತಾನೆ ಅನ್ಬೋದು. ಕರ್ನಾಟಕದ ಮನೆಯಲ್ಲೂ ಟಾಸ್ಕ್ ಕ್ವೀನ್ ಅಂತಾನೆ ಫೇಮಸ್ ಆಗಿದ್ದಾರೆ. ಆಕ್ಚುಲಿ ರಾಶಿಕಾ ಅವರು ಟಾಪ್ 5 ಅಲ್ಲೂ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ನಾವು ಅವ್ರ ಫ್ಯಾಮಿಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ, ಗೇಮ್ ಇಸ್ ಅ ಗೇಮ್. ಸೊ ಸಕ್ಸಸ್ಫುಲಿ 15 ವೀಕ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದೊಂದು ಖುಷಿ ವಿಷಯ. ತುಂಬಾನೇ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಆಡಿದ್ದಾರೆ. ಸೊ ಇವಾಗ ನಾವು ಅವ್ರಿಗೆ ಒಂದು ವೆಲ್ಕಮ್ ಕೊಡೋದಕ್ಕೆ ಹೋಗ್ತಾ ಇದೀವಿ. ಸೊ ಅವ್ರ ಮನೆಗೆ ಹೋಗಿ ಒಂದು ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟು, ಹಾಗೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಸೊ ಆಕ್ಚುಲಿ ನಾವು ಮೊನ್ನೆ ಬಿಗ್ ಬಾಸ್ ಸೆಟ್ ಹತ್ರನೂ ಹೋಗಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಯಾವುದೇ ತರ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಮೊಬೈಲ್ ಎಲ್ಲ ಅಲೋ ಮಾಡಲ್ಲ. ತುಂಬಾನೇ ಖುಷಿ ಆಯಿತು ಆಕ್ಚುಲಿ, ಯಾಕಂದ್ರೆ ನಾನು ಬಿಗ್ ಬಾಸ್ ಸೆಟ್ಗೆ ಫಾರ್ ದ ಫಸ್ಟ್ ಟೈಮ್ ಹೋಗಿದ್ದು. ಸೊ ಅವತ್ತೇನೆ ರಾಶಿಕಾ ಅವ್ರನ್ನು ಎವಿಕ್ಟ್ ಆಗಿದ್ದು. ಸೊ ಅವ್ರನ್ನ ಸ್ಟೇಜಲ್ಲಿ ನೋಡಿದೆ, ಸುದೀಪ್ ಅವ್ರನ್ನ ಸ್ಟೇಜಲ್ಲಿ ನೋಡಿದೆ. ಸೊ ಬಿಗ್ ಬಾಸ್ ಎಲ್ಲ ಯಾವ ತರ ಇರುತ್ತೆ, ಆ ಪಂಚಾಯತಿಯಲ್ಲಿ ಯಾವ ತರ ನಡೆಯುತ್ತೆ ಅದೆಲ್ಲ ನೋಡಿ ತುಂಬಾನೇ ಖುಷಿ ಆಯಿತು. ಈ ವ್ಲಾಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದ್ರೆ ತುಂಬಾನೇ ಮಾತುಕತೆ ಮಾಡೋದಿದೆ. ಹಾಗೆ ಫ್ಯಾನ್ಸ್ ಜೊತೆ ಎಲ್ಲಾನು ಇಂಟರಾಕ್ಷನ್ಸ್ ಎಲ್ಲ ಯಾವ ತರ ಇರುತ್ತೆ ಅಂತ ನೋಡ್ತೀರಾ. ಹಾಗೆ ಸರ್ಪ್ರೈಸ್ ಯಾವ ತರ ಕೊಡ್ತೀವಿ ಅಂತ ನೋಡ್ತೀರಾ. ಸೊ ನೋಡೋಣ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಗೋ ಅಂಡ್ ಮೀಟ್ ಹರ್. ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ನಮ್ಮ ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಯಾಕಂದ್ರೆ ಈ ತರ ಇನ್ನಷ್ಟು ವಿಡಿಯೋಸ್ಗಳು ಬರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ವಿ. ಇಲ್ಲಿ ನಾವು ನೋಡೋಣ, ಲೆಟ್ಸ್ ಗೋ. ಬನ್ನಿ, ಇವತ್ತು ರಾಶಿಕಾ ಅವರ ಮನೆಗೆ ಆಗ್ತಾ ಇದ್ವಿ. ಹಾಯ್, ಹೇಗಿದ್ದೀರಾ? ಸೊ ನಿಮ್ಮ ವಿಡಿಯೋಸ್ ಎಡಿಟ್ ಮಾಡ್ತಿದ್ದೆ ಜೋಶ್. ಹಲೋ. ನಮ್ಮಮ್ಮ ಫ್ಯಾಮಿಲಿ ನೋಡಿ ಎಂಟ್ರಿ ಆಗಿದ ತಕ್ಷಣ ನಿಶಮ್ಮ ಅಂತ ಹೆಂಗಿದೆ ಸಿದ್ಧಾರ್ಥ್ ಮನೆ? ಅವರು ಫುಲ್ ಪಳಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ. ಒಂದ್ ಸ್ವಲ್ಪ ಇಲ್ಲಿ ಕ್ಲೂ ಸಿಕ್ಕಿದ ತಕ್ಷಣ ವಿಡಿಯೋ ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಟಾಸ್ಕ್ ಕ್ವೀನ್. ಟಾಸ್ಕ್ ಕ್ವೀನ್. ಫೋಟೋ ತೆಗೆದ್ಬಿಡಿ. ಬಿಗ್ ಬಾಸ್ ಮನೇಲಿ ಹಂಗೆ ಮಾಡ್ತೀವಿ. ಸೊ ಮನೇಲಿ ಒಂದು ಸ್ಮಾಲ್ ಕೇಕ್ ಕಟಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ರಾಶಿಕಾಗೆ ಒಂದು ಬಿಗ್ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಸೊ ಎಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ನೀವೇ ನೋಡಿ. ಸೆಂಟ್ರಲ್ ಕೂತ್ಕೊಂಡ್ಲ ಯು ಆರ್ ಇನ್ ಹಾಟ್ ಸ್ಪಾಟ್. ಬಟ್ ಹೆಂಗ ಅನ್ಸಿದೆ? ಫ್ರೆಶ್ ಏರ್ ತಗೊಂಡಂಗ ಅನ್ಸಿದ್ಯಾ ಇಲ್ಲಿ? ನೆಮ್ಮದಿ ಗುರು ಇದು. ವೆಲ್ಕಮ್ ಬ್ಯಾಕ್ ಟು ನಾರ್ಮಲ್ ರೂಟೀನ್. ಹಂಗೆ ಎಲಿಮಿನೇಟ್ ಅಂತ ಹೇಳ್ದಾಗ್ಲೂ ಕೂಡ ಮನ್ಸಲ್ಲಿ ಅಪ್ಪ ಸದ್ಯ ವಿ ಆಕ್ಚುಲಿ ವೇಟಿಂಗ್ ಆ ಎಪಿಸೋಡ್ ನೋಡ್ಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ನಮಗೆ
ಅಲ್ಲಿ ಬಂದಿದ್ವಲ್ಲ ಮೊನ್ನೆ, ಅವಾಗ ನಮ್ಗೆ ಏನಾಗ್ತಿದೆ ಏನೋ ಗೊತ್ತಿಲ್ಲ. ಬಿಕಾಸ್ ಡೈರೆಕ್ಟ್ ಆಗಿ ನೀವು ಸ್ಟೇಜ್ ಮೇಲೆ ಬಂದಾಗ ಅಷ್ಟೇ ನಮ್ಗೆ ಗೊತ್ತಾಗಿದ್ದು. ನಾನು ಅಲ್ಲಿ ಆಚೆ ಬಂದಾಗ್ಲೂ ಯಾಕೆ ಇಷ್ಟು ನಗಾಡ್ಕೊಂಡು ಬರ್ತಿದ್ದೀರಾ ಅಂತ ಅಲ್ಲಿ ಟೀಮ್ ಅವರು ಸ್ಯಾಡ್ ಆಗಿ ಒಂದಷ್ಟು ಮೆಸೇಜಸ್ ನೋಡಿದ್ದೀನಿ, ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಥ್ಯಾಂಕ್ ಯು. ಇಷ್ಟೊಂದು ಸಪೋರ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು. ಬರ್ತೀನಿ, ಬೇಗ ಬರ್ತೀನಿ ನಾನು. ಇಲ್ಲೆಲ್ಲ ಸ್ವಲ್ಪ ಹೌದು ಬಾಂಗ್ಡೆ ಮೀನ್ ಮಾಡ್ಕೊಡಿ. ಖಂಡಿತವಾಗ್ಲೂ ಬರ್ತೀನಿ. ಮೈಸೂರು ಓಕೆ, ಮೈಸೂರಿಗೆ ಬರ್ತೀವಿ ಅತಿ ಶೀಘ್ರದಲ್ಲಿ. ಸೊ ಅದು ಅಪ್ಡೇಟ್ಸ್ಗಳೆಲ್ಲ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಬಂದ್ಬಿಟ್ಟು ಡೆಫಿನೆಟ್ಲಿ ಎಲ್ಲರಿಗೂ ಮೀಟ್ ಮಾಡ್ತೀನಿ ನಾನು. ರಾಶಿಕಾ ಅವರೇ ತುಂಬಾ ಚೆನ್ನಾಗಿ ಆಡಿದ್ರಿ. ಟಾಸ್ಕ್ ಅಂತೂ ರಿಯಲಿ ವೆರಿ ಬ್ಯೂಟಿಫುಲ್, ಸೂಪರ್ ಆಗಿದೆ. ನಿಮ್ಮನ್ನ ನೋಡಿ ತುಂಬಾ ಇನ್ಸ್ಪೈರ್ ಆಗ್ಬಿಟ್ಟಿದೀವಿ. ಸೊ ಹೊರಗಡೆ ಬಂದ ಮೇಲೆ ನಿಮ್ಗೆ ಟಾಸ್ಕ್ ಕ್ವೀನ್ ಅಂತ ಒಂದ್ ಹೆಸರು ಬಂತು, ಕರೆಕ್ಟಾ? ಹೌದು. ಸೊ ನನ್ಗೆ ನಿಮ್ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತ ನೋಡ್ಬೇಕಿತ್ತು. ಟಾಸ್ಕ್ ಕ್ವೀನ್ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಯಾಕಂದ್ರೆ ಮನೇಲಿ ಯಾವತ್ತೂ ನಾನು ಟಾಸ್ಕ್ ಚೆನ್ನಾಗಿ ಆಡ್ತೀನಿ ಅಂತ ಯಾರಿಂದನೂ ಕೇಳಿರ್ಲಿಲ್ಲ. ಟಾಸ್ಕ್ ಕಿಂಗ್ ಅನ್ಕೊಂಡು ಧನುಷ್ ಅವ್ರಿಗೆ ಕೊಟ್ಟಿದ್ರು. ಸೊ ನಾನು ಯಾಕೆ ಟಾಸ್ಕಲ್ಲಿ ಯಾರು ಒಬ್ರು ಹೇಳ್ತಿಲ್ಲ ಅನ್ನೋದು ಬಂದಿತ್ತು. ವೀಕೆಂಡಲ್ಲೂ ಹೇಳಿರ್ಲಿಲ್ವಲ್ಲ ಟಾಸ್ಕ್ ಚೆನ್ನಾಗಿ ಆಡ್ತಿದ್ದೀರಾ ನೀವು ಅಂತೆಲ್ಲ. ಸೊ ಆಚೆ ಕಡೆನೂ ಅದು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ. ನೋಡ್ಬಿಟ್ಟಿದ್ದಾರೆ ರಾಶಮ್ಮ. ಕರ್ನಾಟಕದವರು ಇಲ್ಲಿದ್ದೀವಿ. ಬಟ್ ಅದೇ ಟಾಸ್ಕ್ ಕ್ವೀನ್ ಅನ್ನೋದನ್ನ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಆ ಟ್ರೋಫಿ ಗೆದ್ದಿಲ್ಲ, ಬಟ್ ನಿಮ್ಮೆಲ್ಲರ ಪ್ರೀತಿ ಗೆದ್ದಿದ್ದೀನಿ, ಅದಂತೂ ತುಂಬಾ ಖುಷಿ ಆಯ್ತು. ಮಿಸ್ ಯೂನಿವರ್ಸ್ ನಮ್ಮ ಅಶ್ವಿನಿ ಅವರು ಇಟ್ಟಿರೋದು ಲಂಡನ್ ಪ್ರಿನ್ಸೆಸ್. ಹೌದು, ತುಂಬಾ ಟೈಟಲ್ಸ್ ಅವರೇ ಕೊಟ್ಬಿಟ್ರು ನನ್ಗೆ ಇವಾಗ. ಆಚೆ ಕಡೆ ಬಂದು ನಾನು ಒಂದು ಪೋಸ್ಟ್ ನೋಡಿದೆ. ನಾನು ಒಂದು ಸ್ಟೇಜಲ್ಲಿ ನಿಂತಿರ್ತೀನಿ, ಫುಲ್ ಕರ್ನಾಟಕ ಜನತೆ ನಿಮಗೆ ಚಪ್ಪಾಳೆ ಕೊಡ್ತಿದ್ದಾರೆ ಅನ್ಕೊಂಡು ಒಂದೇನೋ ಪೋಸ್ಟ್ ನೋಡಿದೆ. ಹತ್ತಿದ್ದೀನಿ ನಾನು ಆ ಫೋಟೋ ನೋಡ್ಬಿಟ್ಟು. ಸೋ ಸ್ವೀಟ್. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ, ಬಟ್ ಥ್ಯಾಂಕ್ ಯು ಅದೊಂದೇ ಹೇಳಕ್ ಸಾಧ್ಯ ನನಗೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ವಾರನೂ ನಾಮಿನೇಟ್ ಆಗ್ತಾಯಿದೆ. ಪ್ರತಿ ವಾರ ನನ್ನನ್ನು ಸೇವ್ ಮಾಡ್ತಿದ್ದಾಗ ಓಕೆ ಜನಗಳಿಗೆ ನಾನು ಇಷ್ಟ ಆಗ್ತಿದ್ದೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಬಂದಿದೆ ಅವಾಗಿಂದ. ಎಲ್ಲರಿಗೂ ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ಸಿದ್ಧಾರ್ಥ್ಗೂ ಕೂಡ. ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರು ನನ್ನ ಜೊತೆ. ನನ್ನ ತಮ್ಮ, ನನ್ನ ಫ್ರೆಂಡ್. ಪ್ರತಿಯೊಂದು ಮೆಸೇಜ್ ಯೂಸ್ ಟು ರಿಪ್ಲೈ, ಪ್ರತಿಯೊಂದಕ್ಕೂ ನಮ್ಗೆ ಕನೆಕ್ಟ್ ಆಗ್ತಾ ಇದ್ರು. ಸಚ್ ಎ ವಂಡರ್ಫುಲ್ ಮ್ಯಾನ್ ಹಿ ಇಸ್. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಅವ್ರಿಗೆ ಕೊಡೋಣ ಅನ್ಕೊಂಡಿದ್ದೀನಿ, ಅವರೇ ಹ್ಯಾಂಡಲ್ ಮಾಡಿ ಅಂತ. ಅದೇ ಆಡಿಯನ್ಸ್ ನೋಡಿ ಇಷ್ಟಪಡೋದು, ಅದು ಒಂದೇ. ನಾನು ಅದಕ್ಕೆ ಯಾವತ್ತೂ ಅದಕ್ಕೆ ಇಷ್ಟೊಂದು ಜನ ಇಷ್ಟಪಡ್ತಾ ಇರೋದು. ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಹೌದು ಹೌದು, ಬೇಕು ನಿಮ್ಗೆ. ಅದೇ ಸಾಕು. ಅದಕ್ಕೆ ಹೇಳಿದ್ದು, ಟ್ರೋಫಿ ತಗೊಂಡ್ ಬಂದಿಲ್ಲ, ಗ್ರ್ಯಾಂಡ್ ಫಿನಾಲೆ ತನಕ ಇರ್ಲಿಲ್ಲ ನಾನು, ಬಟ್ ಇವಾಗ ಸಿಗ್ತಿರೋ ಪ್ರೀತಿ ಅದಕ್ಕಿಂತ ದೊಡ್ಡದು. ಐ ಆಮ್ ಬ್ಲೆಸ್ಡ್. There is also a compliment from us. We really liked your outfit. It was amazing. Every week the outfits ಅದೇ ಒಂದಷ್ಟು ಪೇಜಸ್ ಕೂಡ ಚೆಕ್ ಮಾಡಿದೆ ಔಟ್ಫಿಟ್ಸ್ ಬಗ್ಗೆ ಎಲ್ಲ. ಥ್ಯಾಂಕ್ಸ್. ಕ್ರೆಡಿಟ್ಸ್ ಏನಿದ್ರು ನನ್ನ ಫ್ರೆಂಡ್, ನನ್ನ ತಮ್ಮ ಸಿದ್ಧಾರ್ಥ್, ಇವರೆಲ್ಲ ಹ್ಯಾಂಡಲ್ ಮಾಡಿದ್ದು. ಆಕ್ಚುಲಿ ರಾಶಿಕಾ ಅವ್ರ ಔಟ್ಫಿಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಔಟ್ಫಿಟ್ ಇಂದ ರಾಶಿಕಾ ಅವ್ರು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ರಾಶಿಕಾ ಅವರಿಂದ ಔಟ್ಫಿಟ್ಗಳು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅರ್ಥ ಆಯ್ತಾ? ಬಟ್ ಇನ್ನೊಂದು ಏನ್ ಗೊತ್ತಾಯ್ತು, ನಾನು ಇನ್ನೊಂದು ಎಕ್ಸ್ಟ್ರಾ ಅಡಪ್ಟ್ ಮಾಡ್ತೀನಿ. ನಾನು ಏನ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಕ್ಕಮಂಗ್ಳೂರಿಗೆ ಬರ್ತೀನಿ ಪಕ್ಕ. ಒಂದು ರೌಂಡ್ ಟ್ರಿಪ್ ಹೊಡಿಯೋಣ. ಒಂದು ಫುಲ್ ಟ್ರಿಪ್ ಮಾಡ್ತೀವಿ ನಾವೆಲ್ಲರೂ. ಹಂಗೆ ಚಿಕ್ಕಮಂಗ್ಳೂರಿಂದ ಸೀದಾ ಮಂಗಳೂರಿಗೆ ಬಂದ್ಬಿಟ್ಬಿಡಿ, ಆಯ್ತಾ? ಫ್ಯಾನ್ಗಳು ನೋಡ್ಕೊಂಡ್ಬಿಟ್ರು. ಓಕೆ ಗೈಸ್ ಇಲ್ಲಿ ಇವಾಗ ಜಾಸ್ತಿ ಜನ ಎಲ್ಲರಿಗೂ ಗೊತ್ತಾಗ್ತಿದೆ ಇಲ್ಲಿ ನಾವು ಇಲ್ಲಿ ಹೋಗ್ತಾ ಇರೋದ್ರಿಂದ. ಓಕೆ ಸೊ ನೋಡಿ ಈ ತರ ಹೈಪ್ ಇದೆ. ಓಕೆ ಇಳಿಸ್ಬಿಟ್ಟು ಮಾತಾಡ್ಬಿಡಿ ಒಂದ್ಸಲ. ಓಕೆ ಬ್ರೋ, ಆರಾಮಾಗಿ ಹೋಗಿ. ಆರಾಮಾಗಿ Oh my God! ಓಕೆ ಸೊ ಇದು ಜಸ್ಟ್ ಒಬ್ರು ಕಾಣಿಸಿದಕ್ಕೆ ಇವಾಗ ನೋಡ್ಕೊಂಡು ನೆಕ್ಸ್ಟ್. ಓಕೆ ಸೊ ಗೈಸ್ ಬಾಯ್, ನಮಗೆ ಇವಾಗ ಹೊರಡ್ತೀವಿ. ಹಾಂ, ಡೆಫಿನೆಟ್ಲಿ ಬರುತ್ತೆ, ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಸೊ ಯಾ, ವಿ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಕೈಂಡ್ ಆಫ್ ಇದು. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಬರ್ತೀವಿ ವಾಪಸ್ಸು. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ತೊಗೊಂಬಿಡಿ ಒಂದ್ಸಲ ಬಾಯ್ ಅಂದ್ಬಿಟ್ಟು.
ಬಾಯ್. These are all natural reactions ಇದೆ. ಇದು ರೆಕಾರ್ಡ್ ಆಗ್ತಿದ್ಯಾ ಇದು? ಅವಾಗಿಂದ record What the ಮಾಡ್ತಿದ್ದೀವಿ. fuck? ಇದನ್ನ tell ಮಾಡೋದು ಯಾಕೆ ಹೇಳಿಲ್ಲ? ನನಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ಇನ್ನೊಂದು ಚೂರು ನಾನು ಪರವಾಗಿಲ್ಲ, ಇನ್ನು ಬೇಕು ರಿಯಾಕ್ಷನ್ ಬೇಕು ಅಂದ್ರೆ ಹೇಳಿ, ಇನ್ನೊಂದ್ಸಲ ವಿಂಡೋ ಡೌನ್ ಮಾಡ್ತೀವಿ ಅಲ್ಲಿ ಮುಂದೆ. ಇನ್ನೊಂದಿಬ್ರು ಮೂರು ಯಾರು ಸಿಗ್ತಾರೆ ಅಲ್ಲಿ. ಓಕೆ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್. ಮೋಹನ್ ಜೈನ್ ಅವ್ರ ಚಾನಲಲ್ಲಿ ಇದ್ದೀವಿ ನಾವು. ಸೊ ನಾನು ನಿಮ್ಗೆ ಗೊತ್ತಿರುತ್ತೆ, ನಾನು ನಿಮ್ಮ TJ ಇನ್ ಕನ್ನಡ. ಸೊ ನಮ್ಮ ಜೊತೆ ನಮ್ಮ ಬಿಗ್ ಬಾಸ್ ಟಾಸ್ಕ್ ಕ್ವೀನ್ ರಾಶಿಕಾ ಶೆಟ್ಟಿ ಅವರಿದ್ದಾರೆ. ಇವಾಗ ರಾಶಿಕಾ ಶೆಟ್ಟಿ ಅವ್ರನ್ನ ಕರ್ಕೊಂಡು ಹಿಂಗೆ ಸ್ವಲ್ಪ ನೈಟ್ ಔಟ್ ಹೋಗ್ತಾ ಇದೀವಿ. ಅವರು 3 ತಿಂಗಳಿಂದ ಒಳಗಡೆ ಲಾಕ್ ಆಗಿ ಬಿಗ್ ಬಾಸ್ ಒಳಗಡೆ ಎಲ್ಲ ಮಿಸ್ ಮಾಡ್ಕೊಳ್ತಿದ್ರು. ಅಂದ್ರೆ ಬೆಂಗಳೂರು ವೆದರ್ ಏರಿಯಾ ಎಲ್ಲನೂ ಹಂಗೆ ಸ್ವಲ್ಪ ರೌಂಡ್ ಹೊಡ್ಸ್ಕೊಂಡು ಬೇಡ ಅಂತ ಬಿಟ್ಟು ಹೋಗ್ತಾ ಇದೀವಿ. ಹೇಗಿತ್ತು ಬಿಗ್ ಬಾಸ್? ಬಿಗ್ ಬಾಸ್ ಸಕ್ಕತ್ತಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ದೀನಿ. ಓಕೆ, ಆಮೇಲೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಗ್ ಬಾಸ್ ಮನೇಲಿ ಇಷ್ಟು ವಾರಗಳು ಇರ್ತೀನಿ ಅಂತಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆ, ಇಷ್ಟು ವಾರಗಳಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಹಿಂಗಡೆ ಎಲ್ಲ ಫ್ಯಾನ್ಸ್ ಒಂದಿಬ್ರು ಆಗ್ಲೇ ಚೇಸ್ ನಡೀತಾ ಇದೆ. ಚೇಸ್ ನಡೀತಾ ಇದೆ. ನಾವು ಫಾತಿಮಾನ್ ಪೂರೈಸ್ತಾರ ಹೋಯ್ತಿದೀವಿ. ಫಾತಿಮಾ, ಓಕೆ. ಹೌ ಈಸ್ ಯುವರ್ ಔಟ್ಸೈಡ್ ವರ್ಲ್ಡ್, ಲೈಕ್ ಹೊರಗಡೆ ಇರೋ ಲೈಫ್ಗೂ ಬಿಗ್ ಬಾಸ್ ಪ್ರಪಂಚಕ್ಕೂ ವಾಟ್ ಡಿಡ್ ಯು ಫೈಂಡ್ ಡಿಫ್ರೆನ್ಸ್? ಅಷ್ಟೊಂದು ಅಂದ್ರೆ ಆಚೆ ಕಡೆ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಇಷ್ಟ ಆಗಿಲ್ಲ ಅಂದ್ರೆ ಯಾರ ಜೊತೆನೋ ಮಾತಾಡಕ್ ಹೋಗ್ತಾ ಇರಲಿಲ್ಲ. ಬಟ್ ಒಳಗಡೆ ಏನು ಮಾಡೋಕ್ಕಾಗಲ್ಲ, ಮಾತಾಡಲೇಬೇಕಾಗತ್ತೆ. ಎಷ್ಟೇ ಕೋಪ ಇದ್ರೂ ನೆಕ್ಸ್ಟ್ ಡೇ ಅವ್ರ ಮುಖನೇ ನೋಡಬೇಕು, ಅವ್ರ ಜೊತೆನೇ ಟಾಸ್ಕ್ ಆಡಬೇಕಾಗತ್ತೆ. ಈಗೋನೆಲ್ಲ ಪಕ್ಕಕ್ಕಿಟ್ಟು, ಕೋಪನೂ ಪಕ್ಕಕ್ಕಿಟ್ಟು ಆಡಬೇಕಾಗತ್ತೆ ಅವ್ರ ಜೊತೆನೇ. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಬಿಗ್ ಬಾಸ್ ಅಲ್ಲಿ ಆಬ್ವಿಯಸ್ಲಿ ನಾವು ತುಂಬ ಕೆಟ್ಟ ಪದಗಳೆಲ್ಲ ಯೂಸ್ ಮಾಡೋಕ್ಕೆ ಆಗಲ್ಲ. ಎನಿ ಪಾಯಿಂಟ್ ಆಫ್ ಟೈಮ್ ನಿಮಗೆ ಯಾವಾಗಾದ್ರೂ ಒಂದು ಮೂಮೆಂಟ್ ಅನ್ಸಿತ್ತಾ ಏನಾರು ಮಾತಾಡಬೇಕು, ಬಸ್ಟ್ ಔಟ್ ಆಗಬೇಕು? ಇಲ್ಲ, ನನಗೆ ಅದೇ ನನ್ಗೇನಂದ್ರೆ ನಂಗೆ ವರ್ಡ್ಸ್ ಬರಲ್ಲ ಆ ಥರ ಎಲ್ಲ. ನಾನು ಜಗಳ ಮಾಡ್ತೀನಿ ಅಷ್ಟೇ. ಅದೇ ನನಗೆ ತುಂಬಾ ಈಸಿ ಆಗೋಯ್ತು. ಇಲ್ಲ ಅಂದಿದ್ರೆ ಎಲ್ಲ ಪೀಪ್ ಹೋಗ್ತಿದ್ವಿ, ನನಗೆ ಏನಾರೋ ಮಾತು ಬಂದಿದ್ದಿದ್ರೆ. ಓಕೆ, ಸೊ ಇವಾಗ ನೀವು ಹೇಳಿದ್ರಲ್ಲ ಬ್ಯಾಡ್ ವರ್ಡ್ ಅಂತ, ವಾಟ್ ಈಸ್ ದ ಬ್ಯಾಡೆಸ್ಟ್ ವರ್ಡ್ ದಟ್ ಯು ಕ್ಯಾನ್ ಯೂಸ್? ನಿಮ್ಮ ಬಾಯಿಂದ ಬರುವಂತ ಬ್ಯಾಡೆಸ್ಟ್ ವರ್ಡ್, ಒಬ್ರು ಕೆಟ್ಟ ಬೈಬೇಕು. ಬಿಗ್ ಬಾಸ್ ಅಲ್ಲಿ ಒಂದು ಪದ ತುಂಬಾ ಫೇಮಸ್ ಆಗಿತ್ತು, ಟೀ ಗಾಂಚಲಿ. ತಲೆ ಗಾಂಚಲಿ, ತುಪ್ಪ ಗಾಂಚಲಿ. ನನಗೆ ಸ್ಟಾರ್ಟಿಂಗ್ ಏನಿದು ಅಂತ ಎಲ್ಲ ಕೇಳ್ತಿದ್ದವ್ರು ನನಗೆ ಕಿವಿಲ್ ಬಂದು ಹೇಳಿದ್ರು, ಓಕೆ ಫೈನ್ ಟೀ ಗಾಂಚಲಿ. ಸ್ಟಾರ್ಟಿಂಗ್ ಸೆಕೆಂಡ್ ವೀಕಲ್ಲೇ ಬಂದು ಗೊತ್ತಾಗಿದ್ದು ಗಾಂಚಲಿ. ಟಾಪ್ ಟು ಬಾಟಮ್ ಗಾಂಚಲಿ ಅಂತ ಹಾಡು ಹೇಳ್ತಾ ಇದ್ವಿ ನಾವು. ಅದಾದ್ಮೇಲಿಂದ ಟೀ ಗಾಂಚಲಿ ಕಲಿತೆ ನಾನು. ಆಕ್ಚುಲಿ ನಂಗೆ ಆಚೆ ಕಡೆ ತುಂಬಾ ತಾಳ್ಮೆ ಇದೆ ಗೊತ್ತಾ, ಮನೇಲಿ ಯಾಕೋ ತಾಳ್ಮೆಯಿಂದ ನಾನು ತುಂಬಾ ಕೋಪನೇ ಬರಲ್ಲ ನನಗೆ. ತಾಳ್ಮೆಗೆ ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಬಟ್ ನಂಗೆ ಬಿಗ್ ಬಾಸ್ ಮನೆಯಲ್ಲಿ ತಾಳ್ಮೆಯಿಂದ ಇರಕ್ಕಾಗ್ಲಿಲ್ಲ, ಕೋಪನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಸೊ ಎಸ್, ಅದು ಒಂದೇ ತುಂಬಾ ಸ್ವೀಟ್ ಗರ್ಲ್. ಬಿಗ್ ಬಾಸ್ ಮುಗ್ದಿದ ತಕ್ಷಣ, ಮನೆಗೆ ಬಂದ ತಕ್ಷಣ ಇಂಥದ್ದೇನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಲೈಕ್ ನಾಟ್ ಲೈಕ್ ನಾಟ್ ಅ ಬಿಗ್ ಕ್ವಶನ್, ಲೈಕ್ ನಾಟ್ ಇನ್ ಟರ್ಮ್ಸ್ ಆಫ್ ಕೆರಿಯರ್ ಸಮಥಿಂಗ್, ನಮ್ಮ ಮನೆಗೆ ಹೋಗಿದ ತಕ್ಷಣ ಇದು ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿದ್ದೆನೋ ಏನೋ ಒಂದು ಮಿಸ್ ಮಾಡ್ಕೊಂಡಿರೋದು, ವಾಟ್ ಇಸ್ ಇಟ್? ಚಾರ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅದು ಒಂದೇ ಇದ್ದಿದ್ದ ನನ್ನ ತಲೆಯಲ್ಲಿ. ಓಕೆ, ಇವರೆಲ್ಲ ನನ್ನ ಟಿವಿಲಿ ನೋಡ್ತಿದ್ದಾರೆ ಅಂತ ಗೊತ್ತಿತ್ತು ನನಗೆ. ಬಟ್ ಅವನೆಲ್ಲಿ ಮರ್ತೋಗ್ಬಿಟ್ಟಿರ್ತಾನೋ, ನಾನು ನೆನ್ಪಿರ್ತೀನೋ ಅನ್ನೋದೇ ಸಿಕ್ಕಾಬಡೆ ಭಯ ಇದ್ದಿದ್ದು ನನಗೆ. ಫಸ್ಟ್ ಬಂದು ನನ್ನ ಚಾಲಿನ ಹಗ್ ಮಾಡ್ಕೊಳ್ಬೇಕು, ಅವನ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದೆ. ಅಷ್ಟೇ ಇದ್ದಿದ್ದು ತಲೆಯಲ್ಲಿ, ಬೇರೆ ಏನಿಲ್ಲ. ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಆಯ್ತಾ ನಿದ್ದೆ? ಇನ್ನಿಲ್ಲ. 4 ಗಂಟೆ ಆದ್ರೂ ನನಗೆ ನಿದ್ದೆನೇ ಬರ್ತಾ ಇಲ್ಲ. ಬೆಳಿಗ್ಗೆ 9 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. ನಾನು ಎದ್ದು ಅಭ್ಯಾಸ ಆಗಿ ಮಲ್ಕೊಳ್ಬೇಕಂತ ಎಷ್ಟು ಟ್ರೈ ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ ನನಗೆ. ನನಗೆ ಇನ್ನ ಟೆನ್ಷನ್ ಏನಂದ್ರೆ, ಒನ್ ಆಫ್ ದ ಫನ್ನಿಯೆಸ್ಟ್ ಥಿಂಗ್ಸ್ MJ ಬ್ರೋಗೂ ನನಗೂ ಗೊತ್ತಿರೋದು. ಸೊ ಯಾವಾಗಾದ್ರೂ ಒಂದ್ಸಲ ಅಲ್ಲಿ ಜಗಳ ನಡೀತು ಬಿಗ್ ಬಾಸ್ ಮನೆ, ಅದು ನಿಮ್ಮಿಂದ ಅಂತ ಗೊತ್ತಾಗ್ಬಿಟ್ರೆ ತಲೆ ಕೆಳಗಡೆ ಆಗ್ಬಿಟ್ಟಿರ್ತೀನಿ ನಾನು. ಓಡಾಡ್ತಾ ಇರ್ತೀನಿ ಆ ಕಡೆ ಈ ಕಡೆ. ಆರಾಮಾಗಿ ನಂದೇನೋ ಕಂಟೆಂಟ್ ಮೇಲೆ ನಾನು ಫೋಕಸ್ ಮಾಡ್ಕೊಂಡಿರ್ತೀನಿ. ಬ್ರೋ ಜಗಳ ಆಡ್ಬಿಟ್ಟಿದ್ದಾರೆ ಬ್ರೋ,
ಅವಾಗ ತಾನೇ ಫುಲ್ ಒಳ್ಳೊಳ್ಳೆ ಪಾಸಿಟಿವ್ ಫುಲ್ ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಹಾಕಿ ಸಕ್ಕದ ಹಾಕಿ ಇನ್ಸ್ಟಾಗ್ರಾಮ್ ಬ್ರೋ ಜಗಳ ಆಡ್ಬಿಟ್ಟಿದ್ದಾರೆ ಬ್ರೋ 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 ವಿಡಿಯೋ ಮಾಡ್ಕೊತಾ ಇದ್ದಾರೆ. ನಡೀರಿ ಬ್ರೋ ಬ್ರೋ ಹೊಡೆದ್ಬಿಡಿ. ಓಕೆ ಆಲ್ ಟೈಟ್ fasten your seat belts. ಚೆನ್ನಾಗಿದೆ ಇದು. ಇವಾಗ ರಾಶಿಕಾಗೆ ಫುಲ್ ಸರ್ಪ್ರೈಸ್. ಅದು ಕಾಣಿಸ್ತಾ ಇದೆ ನನಗೆ ನೀಟಾಗಿ. ಏನ್ ಕಾಣಿಸ್ತಾ ಇದೆ? ಕಾಣಿಸ್ತಿದ್ಯಾ? ನಿಜವಾಗ್ಲೂ ಕಾಣಿಸ್ತಾ ಇದೆ. ಎಂತೆಂತ ಟಾಸ್ಕ್ ನೆಲ್ಲ ಆಡಿದೀನಿ ನಾನು. ರೆಡಿನಾ? ರೆಡಿ. ವಿಂಡೋಸ್ ಡೌನ್ ಮಾಡ್ಬಿಡು. ಏನ್ ಮಾಡಿದ್ರಿ? ಏನಿಲ್ಲ. ಕಾಲ್ ಮಾಡ್ತಿದ್ದಾರೆ. ಓಕೆ, ಸೊ ಇವಾಗ ಏನು ನಡೀತಾ ಇದೆ ಅಂತಂದರೆ ರಾಶಿಕಾ ಅವ್ರಿಗೆ ಸರ್ಪ್ರೈಸ್ ಕೊಡೋದಕ್ಕೆ, ಐ ಮೀನ್ ಲೈಕ್ ಒಂದು ವೆಲ್ಕಮ್ ಬ್ಯಾಕ್ ಪಾರ್ಟಿ ಕೊಡೋದಕ್ಕೆ ಇವಾಗ ನಾವು ಒಂದು ಕಡೆ ಬಂದಿದ್ದೀವಿ. ಸೊ ಇಲ್ಲಿ ಬ್ಲೈಂಡ್ ಮಾಡಿಬಿಟ್ಟು ಇವಾಗ ಕರ್ಕೊಂಡು ಬರ್ತಾ ಇದ್ದಾರೆ. ಸ್ಟಾರ್ಟ್. Crazy. ಓಕೆ, ಸೊ ಆ ಕಡೆ ಎಲ್ಲ ಕೇಕ್ ಎಲ್ಲನೂ ಕಟ್ ಮಾಡಿಸೋಣ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ನಮ್ಮ ಮಿತು, ಚಿಂಟು, ಸೋಹನ್, ಧ್ಯಾನ್, ನಮ್ಮ ಟ್ರಿಗರ್ಡು. ಇಲ್ಲೆಲ್ಲ ನಮ್ಮ ಬಾಯ್ಸ್ ಎಲ್ಲ ಸೇರಿದ್ದೀವಿ. ಹಾಗೆ ರಾಶಿಕಾ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಇದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡಿಸೋಣ. ನೆಕ್ಸ್ಟ್ ಏನಾಗುತ್ತೆ ಅಂತ ಹಾಗೆ ನೋಡ್ತಾ ಇದ್ದೀವಿ. ಓಕೆ, ಸೊ ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸೊ ನಮ್ಮ ರಾಶಿಕಾ ಅವ್ರನ್ನ ಮಾತಾಡ್ಸೋಣ. ವೆಲ್ಕಮ್ ಬ್ಯಾಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ ಬಿಗ್ ಬಾಸ್ ಸಕ್ಸಸ್ಫುಲಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೆರಿಯರ್. ಎಂಟರ್ಟೈನ್ಮೆಂಟ್ ಸೆಗ್ಮೆಂಟಲ್ಲಿ ಇನ್ನೂ ಒಳ್ಳೆ ಹೆಸರು ಮಾಡಿ ಅಂತ ಎಲ್ಲ ವಿಶ್ ಮಾಡ್ತೀವಿ. ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. ಎಸ್.